ಎರಡ್ ಜವಾರಿ ಹುಂಜ ತಂಬರ್ ಇಲ್ಲಿಕಂದ್ರ ಹೋತಿನ ಮಟನ್ ತೊಂಬರಿ 4 ಕಿಲೋ ಆತ. ಎಲ್ಲೇ ಹಣಿ ಹಣಿ ಬಡ್ಕೋಬೇಕ ನಾ. ಈಗ ಏನದ ಮತ್ತೆ ಊಟಕ್ಕೆ ಏನ್ ರೈಟ್ ಎಲ್ಲ ಹೊಟ್ಟೆ ಹಸ್ತದ ಈಗ ನನಗ. ತಿನ್ನ ಹೊಟ್ಟೆ ಹತ್ತಗ ಇದು ಒಗ್ಗರಣೆ ಹಣ್ಣು ಹೋಗೋದ್ ನೋಡು. ತಿನ್ಬೇಕಂತ ಇಟ್ಕೊಂಡ್ ಕೂತಿದ್ದೆ ತಿನ್ನಿದಟ್ಟು ಕತ್ತರ್ಸ. ಮತ್ತೇನ್ ಮಾಡ್ತಿ? ನೀವ್ ಹೊಲ್ದ ನೀರ್ ಹಾಕಿ ಹತ್ತು ಬಂದೇವಿ ಒಂದಿಸ್ 4 ಬಿಸಿ ರೊಟ್ಟಿ ಮಾಡಕ್ ಬರ್ತದ. ನಿನಗೂ ಮಾಡಕ್ ಬರ್ತಲ್ಲ ಅನ್ಬೇ. ಅವ್ರನ್ನ ಮನಗಿಸಿ ನಾ ಮಾಡ್ತೀನಿ. ನಿನ್ ಗ್ಯಾಪ್ ಹೊಡೆದಾರ ಕಪಾಳಕ ಪರ್ಸೆಂಟ್ ಹಾಕ್ಯಾವ ಇದು. ನಿಮ್ ಹೆಂಡ್ರು ನಿಮ್ ಮಕ್ಕಳು ಮತ್ತೆ ನಿಮ್ಮ ತಮ್ಮನ್ ಹೇಳ್ತೇನೆ ಮೊಕ್ಕೊಂಡ ಹೊರದ್ ಹಾಕೊಂಡು ನನಗೂ ಮಾಡಕ್ ಬರ್ತ. ಅವ್ರ ಮನಗಿಸಿ ರೊಟ್ಟಿ ಪಲ್ಯ ಮಾಡಿ ನೀಡ್ಲೆಲ್ಲ ನಾಚಿಗಾರ ಬರ್ತದ ಜನ್ಮಕ್ಕ. ಮತ್ ನಿನ್ ಎಲ್ಲಾ ಅಡ್ಯಾಡ ಬಂದ ಹುಂಜ ಎಲ್ಲಿ ಸಿಗೋಲ್ಲ ಈಗ. ಮತ್ ಅದನ್ನ ಹೇಳಿದ ಅಕ್ಕಿಗೆ ಜವಾರಿ ಕೋಳಿ ಸಿಗೋದ್ರತ್ತ. ಮತ್ತೆ ಈಗ ಸಂಜೆ ಮುಂದ ಇಲ್ಲೇ ಫಾರ್ಮ್ ಕೋಳಿ ತೊಗೊಂಬರ್ತಿದ್ ನೀನ್ ಮಾಡಕ್ ಬರ್ತದಿಲ್ಲ. ಅದು ಬ್ಯಾಡತ್ತ ಅಕ್ಕಿಗೆ. ಫಾರಂ ಕೋಳಿದು ಜವಾರಿ ಕೋಳಿನೇ ಬೇಕತ್ತ. ಅಟ್ ನೆಲೆ ಹಿಡ್ಕೊಂಡ್ ಮೊಕ್ಕೊಂಡ ಯಾರಿಗಂತಾರಪ್ಪ ಇವ್ರ ಹೆಂಗಸರು. ನಿಮ್ಗೂ ಹತ್ತಾಗಿ ಇಟ್ಕೊಳಕ್ ಆಗದ ನಿಮ್ ಹೆಂಗಸರ್ನ. ಈಗ ಹೆಂಗಸರ್ ಹೇಳ್ದಂಗ ಕೇಳ್ತೀರಿ. ಮನ್ಯಾಗ 3 ಮಂದಿ ಹೆಂಗಸರು ಇದ್ರು ಕೂಳಿಗೆ ಇಟ್ಟು ಇದಾಗ್ಬಿಟ್ಟ. 3 ಮಂದಿ ನನ್ನ ತಗೊಂಡ ಮೊದಲ ನಿಮ್ ಹೆಂಡ್ರಿಗೆ ಹೇಳ್ಬೇಡ್ರಿ. ಹೋಗ ನೀನ್ ಹೇಳ್ ಫಲಕ ಅಕ್ಕಿಗೆ ಹೇಳ್ಬೇಡ. ಇಕ್ಕಿದ್ರ ಮುರುಗನೆ ಬೇಕತ್ತಿಕ್ಕೆ ಸಣ್ಣಕ್ಕೆ ಮೊಕ್ಕೊಂಡ ನಿಮ್ ತಾಮನೆ ಹೇಳ್ತಿ. ಏನ್ ಮಾಡ್ತಿದಿ ಹೇಳ ನೋಡೋಣ. ಅದೇ ಚಂತನ ನಮ್ಮ ಮೈ ಹೆಣ್ಣ ದುಡ್ದು ಬಂದ್ ಅನ್ನ ತಿನ್ಬೇಕು. ಮತ್ತೆ ಅವ್ರಿಗೆ ಬ್ಯಾನೆ ಗಾಡಿದಾರ ಬಂದ್